ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬಂದಿದ್ದೇವೆ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಟೆಂಟ್ ಹಾಕ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ನಾನು ಮತ್ತು ಇನ್ನೊಬ್ಬರ ಯೂಟ್ಯೂಬರ್ ಸಂತೆಗೂಡ ನಾಗರಾಜ್ ಅಂತೇಳಿ ಫಾರೆಸ್ಟಲ್ಲಿ ಇವತ್ತು ಟೆಂಟ್ ಹಾಕಿ ಇರೋದೆ, ಅಡುಗೆ ಮಾಡಿಕೊಂಡು ತಿನ್ನೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬನ್ನಿ ಆ ಒಂದು ವಿಡಿಯೋ ಹೇಗಿರುತ್ತೆ ಅಂತೇಳಿ ನೋಡೋಣ. ವೆಲ್ಕಮ್ ಟು ಸಂತೆಗುಡ್ಡ ಬಾಂಡ್ರವಿ ಫಾರೆಸ್ಟ್. ಇವಾಗ ನಾವು ಬಂದಿದ್ದೇವೆ ಆ ಒಂದು ಬಾಂಡ್ರವಿ ಎನ್ನುವ ಒಂದು ಊರಿಗೆ ಬಂದಿದ್ದೇವೆ. ಇಲ್ಲಿ ಏನಂದರೆ ಚಿಕನ್ ಕಡಿಸ್ಕೊಳ್ತಿದ್ದೀವಿ. ನಮ್ಮ ಸಂತೆಗುಡ್ಡ ನಾಗರಾಜ್ ಅವರು ಬಂದಿದ್ದಾರೆ. ಇವರೇ ಇವತ್ತು ನಮ್ಮ ಜೊತೆ ಟೆಂಟಲ್ಲಿರೋರು. ಓಕೆ, ಇಲ್ಲಿ ಚಿಕನ್ ಕಡಿತಿದ್ದಾರೆ. ಚಿಕನ್ ತಗೊಂಡು ಇವತ್ತು ಚಿಕನನ್ನು ಮಾಡೋಣ. ಪಾರ್ಟಿಗೆ ಬಂದಿದ್ದೀವಿ. ನಮ್ಮ ಸಂತೆಗುಡ್ಡ ನಾಗರಾಜ್ ಅವರು ಅವ್ರ ಊರು ಹತ್ತಿರ ಇರುವಂಥ ಕೆರೆ ಅಂತ ಹೇಳ್ಬೋದು ನೋಡಿ. ಅಲ್ಲಣ್ಣ, ಇವು ನಾವು ಇಲ್ಲಿ ಟೆಂಟ್ ಹಾಕ್ಬೋದಾ? ಆಗ್ಬೋದಣ್ಣ. ಏನು ಪ್ರಾಣಿ ಗಿಣಿ ಏನು ಪ್ರಾಣಿಗಳು ಅಂದ್ರೆ ಕರಡಿ ಅವು ಮಾತ್ರ ಬರ್ತವೆ. ಬಂದ್ರು ನಮ್ಮ ಕಡೆ ಏನು ಬರಲ್ಲ. ನಮ್ಗೆ ಹಳ್ಳಿ ಕಡೆ ಯಾವುದು? ಆ ಕಡೆ ಕರಡಿ ಗುಡ್ಡ, ಅದು ಕರಡಿ ಬೆಟ್ಟ. ಇಲ್ಲಿಂದ ಸುಮಾರು ಡಿಸ್ಟೆನ್ಸ್, ಸುಮಾರು ದೂರ ಇದೆ. ಅದು ದೊಡ್ಡ ಬೆಟ್ಟ ಅಂದ್ರೆ ಸಂತೆಗುಡ್ಡದಲ್ಲಿ ಅದೇ ಕರಡಿ ಬೆಟ್ಟ. ಕರಡಿಗಳು ಬರ್ತವೆ, ಆದರೆ ಅವುಗಳು ತಂಟೆಗೆ ನಾವು ಹೋಗಿಲ್ಲ ಅಂದ್ರೆ ಅವು ಏನು ಮಾಡೋಕ್ಕಾಗಲ್ಲ, ಏನು ಮಾಡಲ್ಲ ಹತ್ರಕ್ಕೆ ಬಂದು. ಇವತ್ತು ಟೆಂಟ್ ಹಾಕಕ್ಕೆ ಕುಂತೀವಣ್ಣ ನಾವು. ಹೆಂಗೈತಣ್ಣ ಜೋಶ್ ನಿನಗೆ? ನನಗಂತೂ ತುಂಬ ಖುಷಿ ಆಗ. ಇದು ಎಲ್ಲಿಗೆ ಬರ್ತಾಣ? ಇದು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲ? ಹಾಂ, ಚಿತ್ರದುರ್ಗ ಡಿಸ್ಟಿಕ್, ಮೊಳಕಾಲ್ಮೂರು ತಾಲೂಕು, ದೇವಸಮುದ್ರ ಹೋಬಳಿ, ಸಂತೆಗುಡ್ಡ ಗ್ರಾಮ ಪಂಚಾಯತಿ. ಅಂದ್ರೆ ನಮ್ಗೆ ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಯ್ತಣ್ಣ ಇದು? ದುರ್ಗ ರಾಂಪುರದಿಂದ ಒಂದು 100 ಕಿಲೋಮೀಟರ್ ಇದೆ. ಇಲ್ಲಿಂದ ಒಂದು 16 ಕಿಲೋಮೀಟರ್ ರಾಂಪುರ. 110-114 ಲಾಸ್ಟ್ ಬಾರ್ಡರ್ ದುರ್ಗ. ಚಿತ್ರದುರ್ಗ ನಮ್ಮ ಒಂದು ಹಳ್ಳಿ ಲಾಸ್ಟ್. ಮತ್ತೆ ಆ ಕಡೆ ಬಳ್ಳಾರಿ ಜಿಲ್ಲೆ ಬರುತ್ತೆ, ನಮ್ಮ ಊರು ದಾಟದಲ್ಲಿ. ಇದಕ್ಕಿಂತ ಮುಂಚೆ ಯಾವಾಗ ಹಾಕಿದ್ದ ಅಣ್ಣ ಇದು ಟೆಂಟ್? ಇಲ್ಲ, ನಮ್ಮ ಬ್ರದರ್ ಅವರು ಬರ್ಲಿ ಅಂತೇಳಿ ವೇಟ್ ಮಾಡಿದ್ವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಆ ಅಣ್ಣವ್ರು ಇದಾರೆ. ಇವತ್ತು ನೈಟ್ ಎಲ್ಲ ಇಲ್ಲೇ ಸ್ಟೇ ಮಾಡ್ತೀವಿ. ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಕಂಡ್ರು ತೋರಿಸ್ತೀವಿ. ಇನ್ನೇನು ಸೂರ್ಯ ಮುಳುಗ್ತಾ ಇದ್ದೇನೆ, ನಾವು ಮುಳುಗೋ ಸಮಯ. ಯಾರಾದ್ರೂ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಸಾಯಂಕಾಲ ಟೈಮು ಒಂದು ಸುಂದರವಾದ ವ್ಯೂ ಅಂತಾನೆ ಹೇಳ್ಬೋದು. ಸೂರ್ಯ ಅಣ್ಣ, ನಿಮ್ಗೆ ಹೇಗೆ ಅನಿಸ್ತಾನ? ನನಗೆ ಮಾತ್ರ ಬ್ಯೂಟಿಫುಲ್ ಇದೆ. ಸೂರ್ಯ ಮತ್ತೆ ಕೆರೆ, ಒಂದು ಪುಟ್ಟ ಹಳ್ಳಿ. ಮತ್ತೆ ಇವತ್ತು ನಾಳೆ ಅಂದ್ರೆ ಹುಣ್ಣಿಮೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಚಂದ್ರ ಇದ್ದಾನೆ ನೋಡಿ ಅಲ್ಲಿ ಮೇಲೆ. ಸೂರ್ಯನೂ ಇದ್ದಾನೆ, ಮತ್ತೆ ನಮ್ಮ ಜೊತೆ ಚಂದ್ರನೂ ಇದ್ದಾನೆ, ಮತ್ತೆ ನಮ್ಮ ನಾಗರಾಜ್ ಅವರು ಇದ್ದಾರೆ. ಇವತ್ತು ಬರ್ತಾವ ಕರಡಿ. ಹಬ್ಬ ಇದ್ದಾಗ ಅಂದ್ರೆ ಪೂಜೆ ಮಾಡಿದಾಗ ಜನ ಪೂಜೆ ಮಾಡಿದಾಗ ಎದಕ್ಕೆ ಬರ್ತಾವು? ಎಣ್ಣೆ ಹಾಕ್ತಾರ. ಏನ್ ಎಣ್ಣೆ? ಒಳ್ಳೆಣ್ಣೆ, ಶೇಂಗಾ ಎಣ್ಣೆ. ಅವು ವಾಸನೆಗೆ ಬರ್ತಾವ ಏನು? ಗಂಟೆ ಕುಡಿಯಕ್ಕೆ ಬರ್ತಾವ? ಎಣ್ಣೆ ಕುಡಿತಾವು? ಹಾಂ, ನೀವು ನೋಡಿ ಆ ಕರಡಿ ಎಣ್ಣೆ ಕುಡಿಯೋದು. ಹಾಂ, ನಿಮ್ಮ ಸಣ್ಣಪ್ಪ ಆಯ್ತು ನಾಗರಾಜ್ ನೋಡ್ಯಾನ. ಓಕೆ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಸಂತೆಗುಡ್ಡ ನಾಗರಾಜ್ ಅವರು ಎಲ್ಲ ರೇಷನ್ ತರಕ್ಕೆ ಹೋಗಿದ್ದಾರೆ. ಅವರ ಅಣ್ಣನ ಮಗ ಆದ ಅಂತ. ಹೆಸರೇನಪ್ಪನಿಂದ? ಹುಲಿರಾಜ್ ಅಲ್ಲ? ಹುಲಿರಾಜ್ ದೊಡ್ಡ ಲೆಕ್ಕ ಐತಲ್ಲ ಹೆಸರು. ಈ ಕೆರೆ ನೀರು ಕುಡಿಬೋದಾ ನಾವು? ಕುಡಿಯ ಬಟ್ಟೆ ಹಿಂಡ್ತಾರಲ್ಲ ಕುರಿಗಳು, ಅವೆಲ್ಲ ಎಮ್ಮೆಗಳು ಎಲ್ಲ ಇದ್ರಾಗೆ. ಇಲ್ಲಿ ಅದ ನೋಡಿ ನೀರು. ಈ ಕೆರೆ ಹತ್ರ ಈಗ ಟೆಂಟ್ ಹಾಕ್ತೀವಲ್ಲ, ಫುಲ್ ಬೆಚ್ಚಗಿರ್ತದೆ ನೋಡಲ್ಲ ಅಣ್ಣ. ಯಾರಿಗೆ ಇಲ್ಲ ಅಣ್ಣ, ಬೆಚ್ಚಗಿರ್ತೈತಿ. ಹಾಂ, ನೀರಿರೋ ಕಡೆ ಇಬ್ಬನಿ ಎಷ್ಟು ಗಂಟೆಗೆ ಬೀಳ್ತತ್ತಣ್ಣ? 3 ಗಂಟೆ ಅಲ್ಲ? ಇಲ್ಲೇ ಹಾಕೋಣ, ಇಲ್ಲೇ ಹಾಕಿಬಿಡಮ್ಮ. ಈಗ ಈ ಟೆಂಟ್ ಬಂಡೆ ಮೇಲೆ ಕುಂದಿರ್ತದ? ಏನಾನ ಇಡಬೇಕಷ್ಟೆ. ಕೊಟ್ಟಾರ ಹೊಡೆಯೋಕ್ಕಾಗಲ್ಲ. ಇವರು ನಮ್ಮ ಜೊತೆ ಇಬ್ಬರು ಬಂದಾರ. ಅವ್ರು ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡ್ತಾರ. ನಾವೇ ಇವತ್ತಿರೋದು. ಫೈನಲಿ ನಮ್ದು ರೆಡಿ ಆಯ್ತು ನೋಡೋಣ. ರೆಡಿ ಆಯ್ತು. ಇವೆಲ್ಲ ಕಟ್ಟವು ಏನಾರು ಇದ್ರೆ ಕಟ್ಟಿಬೋಣ. ಇದಕ್ಕೆ ಕಟ್ಟವಿಲ್ಲ, ಒಕ್ಕಂದು ನೋಡುತ್ತೆ ಅಣ್ಣ. ಏನಪ್ಪ ಒಳ್ಳೆ ಆಯ್ತಾ? ಆಗತ್ತೆ ಬಾ ಅಣ್ಣ, ಆಗತ್ತಾ? ಚೆನ್ನಾಗಿ ಆರಾಮ್ಸಿ ಸಾಕು. ಒಂದು 2-3 ಮಕ್ಕೋಬೋದಲ್ಲ? 3-4 ಜನ ಮಕ್ಕೋಬೋದು. ಏನಣ್ಣ ಮಣ್ಣು ಹಚ್ಚ ಕುಂದ್ಬಿಡಿ ಅಲ್ವಾ? ಮಣ್ಣಿಗೆ ಈ ಮಣ್ಣು ಯಾಕೆ ಹಚ್ತೀವಿ ಅಂದ್ರೆ ಇವು ಪಾತ್ರೆ ತಿಕ್ಕಾಗಿ ಈಜಿ ಆಗುತ್ತೆ, ಜಾಸ್ತಿ ಕರ್ಗಾಗಲ್ಲ. ಏನು ಕರ್ಗಾಗಲ್ಲ? ಇದು ಸುಡ್ತೀವಲ್ಲ ನಾವು, ಈಗ ಒಲೆ ಮೇಲೆ ಇಟ್ಬಿಟ್ಟು ಈ ತರ ಹಚ್ಬಿಟ್ರೆ ಬೆಳಿಗ್ಗೆ ಸ್ವಲ್ಪ ಹಿಂಗ ಅಂದ್ಬಿಟ್ರೆ ಆಗುತ್ತೆ. ಅಂದ್ರೆ ಇದ್ರಾಗ ಇಳಿದ್ರೆ ಐತೆ ನೀರು? ಅಲ್ಲ ಭಾಳ ದೊಡ್ಡದೈತೆ. ಹಂಗೆ ಭಾಳ ಐತೆ.
ಅಲ್ಲಣ್ಣ ಚಿಕನ್ ಸ್ಮೆಲ್ಲಿಗೆ ನಾನು ಹಾವು ಗೀವು ಬಂದ್ರೆ ಹೆಂಗ ಏನು ಬರಲ್ಲ ಏನು ಬರಲ್ಲ. ಹಾಂ ನೀನಿಲ್ಲ ನೀನೇನಪ್ಪ ನಮ್ಮ ಮುದ್ದೆ ಹಂಗಂದ್ರೆ ಅಲ್ಲಣ್ಣ ಎಣ್ಣೆ ಹಾಕಿಲ್ಲ ಅದಕ್ಕೆ ಇಲ್ಲಣ್ಣ ಇನ್ನ ಬರೀ ಚಿಕನ್ ಉರಿಯಾಕ ಇಟ್ಟಿದ್ದೀರಿ. ಹ್ಞೂ ಆಮೇಲೆ ಎಲ್ಲ ಹಾಕಿ ಸ್ವಲ್ಪ ಅದು ಉಕ್ಕರ್ಲ ಇಡ್ತಾರ ಅಂತಾರಲ್ಲ ಹಂಗೆ ಸುಮ್ಮನೆ ಫಸ್ಟ್ ಅದೊಂದೇ ಬೈಲ್ ಅಂತೇಳಿ ಏನು ಹಾಕಿದ್ದಾಳೆ ಇವಾಗ ಉಪ್ಪು ಅರ್ಶಿನ ಪುಡಿ ಉಪ್ಪು ಹಾಕಿದ್ದೀನಿ. ಎಣ್ಣೆ ಎಣ್ಣೆ ಹಾಕಿಲ್ಲ ಇನ್ನು. ಎಣ್ಣೆ ಲಾಸ್ಟಲ್ಲಿ ಮಸಾಲೆ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕೋಣ. ಬೇರೆ ಏನು ಹಾಕಿಲ್ಲ, ಉಪ್ಪು ಅರ್ಶಿನ ಪುಡಿ ಹಾಕಿ ಕುದಿಸಾಕಿಟ್ಟಿದ್ವಿ. ಎಣ್ಣೆ ಹಾಕೋಣ. ಎಣ್ಣೆ ಯಾವ ಎಣ್ಣೆ ಅಣ್ಣ ಅದು ಇದು ಹ್ಞೂ ರುಚಿಗೋಲ್ಡ್ ಅಣ್ಣ. ರುಚಿ. ಮಾಮೂಲು ಹಳ್ಳಿ ಕಡೆ ಎಲ್ಲ ಬರ್ತದೆ. ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಹಾಂ ಯಾಕಂದ್ರೆ ಸಮಯ ಸರಿಯಾಗಿ 8ಕ್ಕೆ 15 ನಿಮಿಷ ಕಡಿಮೆ ಐತಪ್ಪ ಇನ್ನು ಮಿರ್ಚಿ ಹಾಕೋಣ. ಅಣ್ಣ ಎಷ್ಟು ಹಾಕ್ತಿ ಅಣ್ಣ ಖಾರ ಆಗ್ತದೆ ಖಾರ ಆಗುತ್ತೆ ಸ್ವಲ್ಪ, ಇವೇನು ಅಷ್ಟು ಖಾರ ಇರಲ್ಲ ಅಣ್ಣ. ಮೇಡಮ್ ಹಾಕೋಣ. ಹಸೆಕಾಯಿ ಹಸೆಕಾಯಿ ಇವು ಸ್ವಲ್ಪ ಹಾಕೋಣ. 2 ಹೋಳು ಮಾಡಿದ್ರು ಅಷ್ಟೇ. ಅಲ್ಲಣ್ಣ 2 ಹೋಳು ಒಂದು ಇದಕ್ಕೆ ಇಲ್ಲ ಅಷ್ಟೇ, ಒಂದು ಮಿರ್ಚಿಗೆ 2 ಹೋಳು ಸಾಕಾ ಅಷ್ಟು ಹಾಕೋಣ. ಹಾಂ ಹಂಗೆ ಇದ್ರೆ ಅವು ಅಲ್ಲೆಲ್ಲಿ ಬರ್ತಾವ, ಸ್ವಲ್ಪ ಟೇಸ್ಟ್ ಬರ್ತಾವೆ. ಹಾಂ ಕುದ್ದಿರ್ತಾವಲ್ಲ. ಹ್ಞೂ ಈಗ ಆಮೇಲೆ ಈರುಳ್ಳಿ ಹಾಕಿ ಲಾಸ್ಟಲ್ಲಿ ಟೊಮೆಟೊ ಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಈರುಳ್ಳಿ ಹಾಕ್ಬಿಡ್ತೀನಿ. ಈರುಳ್ಳಿ ಹಾಕೋಣ. ಎಣ್ಣೆಲಿ ಕುತ್ಕೊಂಡ್ಬಿಡ್ತಾವ, ಸಣ್ಣಗೆ ಹಾಕ್ಬಿಡ್ತಾವೆ. ಅಲ್ಲ ರುಚಿಗೆ ತಕ್ಕಷ್ಟು ಅವೇನಿಲ್ಲ. ಇಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಾವು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ಅಂತೇಳಿ ಹಾಕ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕೊತ್ತಂಬರಿ ಸುಮ್ಮನೆ ಜುಮ್ಟೆ ಹಾಕಿದ್ದೀನಿ, ಅದು ಮುರಿದು ಹಾಕಿದ್ದೀನಿ. ಕೊತ್ತಂಬರಿ ಮಸಾಲ ಆಮೇಲೆ ಹಾಕೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡೆ ಬಂದೆ. ಇದು ಖಾರದ ಪುಡಿ ಅಣ್ಣ ಮನೆಯಲ್ಲಿದೆ. ಅಂದರೆ ಮನೇಲ್ದಂದ್ರೆ MTR ಏನಿಲ್ಲ, ಮನೇಲಿ ಮೆಣಸಿನ್ಕಾಯಿ ಜಿನ್ನಕ್ಕೆ ಹಾಕಿ ರೆಡಿ ಮಾಡಿರೋಂಥ ಖಾರದ ಪುಡಿ ಇದೆ. ಭಾರಿ ಖಾರ ಇರ್ತದೆ. ಅಂದರೆ ಗುಂಟೂರು ಖಾರನೇ ಅನ್ಬೋದು, ಭಾರಿ ಖಾರ ಇರುತ್ತಣ್ಣ. ಮತ್ತಲ್ಲಣ್ಣ ಹಸೆಕಾಯಿ ಹಾಕಿ ಇದನ್ನ ಹಸೆಕಾಯಿ ಹಾಕಿವಿ, ಕಡಿಮೆ ಹಾಕಿದ್ವಲ್ಲ, ಇದು ಸ್ವಲ್ಪ ಹಾಕಿದ್ರೆ ಕಡಿಮೆನಾ ಅದು? ಕಡಿಮೆನೆ. ಹಾಕೋಣ ಸ್ವಲ್ಪ ಹಾಕೋಣ. ಸಾಕು. ಹಸೆಕಾಯಿ ಇರ್ತಾವಲ್ಲ. ಏನಣ್ಣ ಅನ್ನ ರೆಡಿ ಆಯ್ತಾ? ರೆಡಿ ಆಯ್ತಣ್ಣ. ಸ್ವಲ್ಪ ಮೆತ್ತಗಾಗತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೆತ್ತಗಿತ್ತಗಲ್ಲ ಅಣ್ಣ, ರೆಡಿ ಆತಿಲ್ಲ ಅಣ್ಣ, ರೆಡಿ ಆಗಿಬಿಟ್ಟಿದೆ. ಫೈನಲಿ ನಮ್ಮ ಸಂತೆಗುಡ್ಡ ನಾಗರಾಜ್ ಅವರು ಇವತ್ತು ಅಡುಗೆ ಮಾಡಿದರು. ಏನು ಮಾಡಿದ್ರು ಅಣ್ಣ ಇವತ್ತು? ಚಿಕನ್ನು ಮತ್ತು ರೈಸ್. ಈ ಒಂದು ಕೆರೆಯ ವಾತಾವರಣ ನೀವು ನೋಡ್ತಾ ಇರ್ಬೋದು. ಇದು ಯಾವುದು ಹುಣ್ಣಿಮೆಯ ಒಂದು ಮೊದಲ ರಾತ್ರಿ, ಅಂದರೆ ಹುಣ್ಣಿಮೆ ನೆಕ್ಸ್ಟ್ ಡೇ ಇದೆ. ಉಳಿದಿರೋದು ಎಷ್ಟಾಯ್ತು ಅಣ್ಣ ತೋರ್ಸೋಣ? ಎಷ್ಟು ಅನ್ನಿದೆ, ಭಾಳ ಆಗ್ಬಿಡ್ತಲ್ಲ. ಆಯಿತು ಪಾಪ, ನಾವು ತಿಂತೀವಿ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ, ತಿನ್ನೋಕ್ಕಾಗಿಲ್ಲ. ಅದಕ್ಕಾಗಿ ಮೀನುಗಳಿಗಾದ್ರೆ ಹಾಕಿದ್ರೆ ಆಹಾರ ಆಗ್ತೈತೆ. ಇದೇ ಒಂದು ಕೆರೆಯಲ್ಲಿ ಹಾಕ್ತಿದ್ದೀವಿ. ನಿಮ್ಗೇನು ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಅಣ್ಣ ಮೀನುಗಳು ತಿಂತಾವ ಇವು? ಮೀನು ಐದಾವಂತ್ಯಾ? ಅಂದ್ರೆ ಬಿಡಿ ಬಿಡಿ ಮಾಡಿ ಹಾಕ್ಬೇಕಾ? ಅಣ್ಣ ಏನೋ ಅರ್ಸಕ್ ಕುಂತವಣ್ಣ, ಪಕ್ಷಿಗಳು ಅರಸ್ತಾವಲ್ಲ ಅಣ್ಣ. ಆ ಪಕ್ಷಿಗಳು ಅರಸ್ತೇವಂದ್ರೆ ಪಕ್ಕ ಒಂದು ಅಲ್ಲಿ ಕಾಡು ಪ್ರಾಣಿ ಯಾವುದಾದ್ರೂ ಇದ್ದೇ ಇರುತ್ತೆ. ಹೌದಾ? ಖಂಡಿತ ಅವು ಇಲ್ಲಂದ್ರೆ ಅರಸಲ್ಲ. ಆ ಒಂದು ಪ್ಲೇಸಲ್ಲಿ ಹೋಗಿ ನೋಡ್ಬಿಡು. ಎಷ್ಟಾಗೈತೆ ನೋಡೋಣ ಟೈಮ್ ಇವಾಗ? ಬಂದ್ಬಿಟ್ಟು 11:07 ಅಲ್ಲ. 11:07. ಆ ಒಂದು ಜಾಗಕ್ಕೆ ಹೋದ್ರೆ ಪಕ್ಕ ಯಾವುದಾದ್ರೂ ಒಂದು ಕರಡಿ ಆದರೂ ಚಿರತೆ ಆದರೂ ಏನೋ ಒಂದು ಇದ್ದೇ ಇರ್ತದೆ. ಅಲ್ಲಣ್ಣ ಆ ಜಾಗಕ್ಕೆ ಹೋಗ ಮಾಡ ಈಗಣ್ಣ ಏನಾಗ್ತೀವಣ್ಣ, ಭಯ ಆಗುತ್ತೆ. ಭಯ ನಮಗೂ ಹೊಸದಾಗಿ ಎಕ್ಸ್ಪೀರಿಯೆನ್ಸ. ಮೊದಲೆಲ್ಲ ನಾವು ಬ್ಯಾಟೆ ಹೋಗ್ತಿದ್ವಿ ಹಿಂಗೆ ಹೊರಗಡೆ ವಾಕ್ ಅಂತೇಳಿ ಹೊರಗೊಳಕ್ಕೆ ಹೋಗ್ತಿದ್ವಾ. ಆ ಟೈಮಲ್ಲಿ ನಮ್ಗೆ ಧೈರ್ಯ ಇರ್ತಿತ್ತು. ಈಗ ಭಾಳ ದಿನ ಆಗ್ಬಿಡ್ತಾ, ಹೋಗೋಕೆ ಭಯ ಆಗ್ತೈತೆ. ಒಂದು ಸಾರಿ ಏನು ಮಾಡ್ತೀವಣ್ಣ, ಹಿಂಗೆ ಹೋಗ್ಬಿಟ್ವಿ. ನಮಗೆ ಒಂಥರ ಕಾಡು ಸುತ್ತೋದಂದರೆ ತುಂಬ ಇಂಟ್ರೆಸ್ಟ್. ಹೋಗ್ಬಿಟ್ವಿ, ಪಕ್ಕದಲ್ಲೇ ಐತೆ ಕರಡಿ. ಅದು ದೊಡ್ಡ ಗುಡ್ಡ ಅಣ್ಣ. ನಾವಿದ್ದು ಅದು ಯಾವುದೋ ಅರಸ್ತವಣ್ಣ. ನೋಡಿ ಸ್ನೇಹಿತರೆ, ಸೌಂಡ್ ಕೇಳಿಸ್ತಾ ಇದೆಯಾ? ಅದು ಟ್ಯೂಗ ಅಂತಾರೆ. ಟ್ಯೂಗ ಅಂತ ಪಕ್ಷಿ ಹೆಸರು. ಅದು ಯಾವುದಾದ್ರೂ ಒಂದು ಜೀವದಾನ ಬಂದಿದೆ ಅಂದರೆ ಮಾತ್ರ. ಜೀವದಾನ ಅಂದರೆ ಇದೆ, ಪ್ರಾಣಿಗೆ ಆಗಲಿ ಯಾವುದಾದ್ರೂ ಒಂದು ಪ್ರಾಣಿ ಬಂದೈತಂದರೆ ಕಾಡಲ್ಲಿ, ಅದು ನೈಟ್ ಟೈಮಲ್ಲಿ ಅದ್ರ ಕಣ್ಣು ಸ್ಪಷ್ಟವಾಗಿ ಕಾಣ್ತಂತೆ. ನಾವು ಮಕ್ಕಳಾರ್ದಂಗೆ ಟೆಂಟ್ ಹಾಕಿ ಇಲ್ಲಿ ಸೈಡ್ಗೆ ಇಟ್ಟು ಹೊರಗಡೆ ಕುಂತೀವಿ, ಏನಾರು ಕಾಣಿಸ್ತಾವ ಅಂತೇಳಿ. ಇವು ನೋಡಿದ್ರೆ ಇವ್ರು ಎದುರ್ಸಕ್ಕೆ ಕುಂತಾರೆ ನಮಗೆ ಇವಾಗ. ಎದುರಿಸ್ತಾರೆ. ಓಕೆ ಅಣ್ಣ. ಟ್ಯೂಗ ಅಂದರೆ ಟ್ಯೂಗ ಅದು ಅರಸ್ತೈತಂದರೆ ಆಲ್ರೆಡಿ ಗೊತ್ತಿರೋರಿಗೆ, ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಅದು ಅರಸೈತಂದರೆ ಯಾವುದಾದ್ರೂ ಕರಡಿ ಏನೋ ಬರ್ತೈತೆ ಹೊಲದಲ್ಲಿ ಅಂತೇಳಿ ಅವ್ರು ತಿಳ್ಕೊಂಬಿಡ್ತಾರೆ. ಇವಾಗ ಅಜ್ಜ ನೋಡಿದ್ರಲ್ಲ ನೀವು, ಅಂಥವ್ರೆಲ್ಲ ಅನ್ಕೊಂಬಿಡ್ತಾರೆ ಅಲ್ಲಿ ಬರ್ತೈತೆ ಅಂತೇಳಿ. ಅವ್ರು ಹಂಗಿದ್ದಾಗ ಇನ್ನು ಅಷ್ಟು ದೂರ ಇದ್ದಂಗೆ ಬೆಂಕಿ ಹಾಕೋದು, ಇಲ್ಲಾಂದರೆ ಕ್ಯಾಕೆ ಹೊಡೆಯೋದು, ಹಂಗೆ ಮಾಡ್ಬಿಡ್ತಾರೆ. ಸೈಡಲ್ಲಿ ಹೋಗ್ಬಿಡ್ತಾರೆ.
ಅಂದರೆ ಅದೊಂದು ಇನ್ಫಾರ್ಮೇಷನ್ ಟೈಪ್ ಇನ್ಫಾರ್ಮೇಷನ್ ಅದು ಬರ್ತದಂತ ಇವ್ರಿಗೆ ಸ್ವಲ್ಪ ಗಲಾಟೆ ಮಾಡಿದಟ್ಗೆ ಹ್ಞೂ ಅವಕ್ಕೂ ಗೊತ್ತಾಗ್ಬಿಡ್ತದೆ ಇಲ್ಲಿ ಜನ ಇದ್ದಾರೆ ನಾವು ಸೈಡಲ್ಲಿ ಹೋಗ್ಬೇಕಂತೇಳಿ ಹಂಗೆ ಹೋಗ್ಬಿಡ್ತದೆ. ಅಲ್ಲಿ ಈಗ ಸೌಂಡ್ ಮಾಡ್ತದ ಅಂದ್ರೆ ಅಲ್ಲಿ ಕೆರೆ ಆ ಕಡೆ ಐತಂತ್ಯಾ ಪಕ್ಕ ಯಾವುದಾದ್ರೂ ಬಂದಿರ್ತದೆ. ನೋಡಿ ಸ್ನೇಹಿತರೆ, ನಾವು ಇವಾಗ ಡ್ರೋನನ್ನು ಬಿಟ್ಟು ಟ್ರೈ ಮಾಡಿದ್ವಿ, ಬಟ್ ಏನು ಯೂಸ್ ಆಗಿಲ್ಲ. ಕತ್ಲ ಅಂತೇಳಿ ಫುಲ್ ಅಲ್ಲಿಗಾಲಿ ಕರಡಿ ಅಂತೇಳಿ ನಾವು ಹೋಗೋಕ್ಕಾಗಿಲ್ಲ. ಡ್ರೋನ್ ಆರ್ಸೋಣ ಅಂತೇಳಿ ಡ್ರೋನ್ ಆರಿಸಿದ್ವಿ, ಬಟ್ ಅದು ಯಾಕೋ ಏನೋ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ, ನೋಡಿ ಹೆಂಗೆ ಹೋಯ್ಕಂತದೆ. ಪಕ್ಕ ಅವಕ್ಕೆ ಅಟ್ಯಾಕ್ ಮಾಡೋ ಶಕ್ತಿ ಇರಲ್ಲ ಅಣ್ಣ, ಒಟ್ಟು ಅದ್ರ ಸುತ್ತಾನೆ ಸುತ್ತಾ ಇರ್ತದ. ಅಲ್ಲ ಈಗ ಅಲ್ಲಿ ನೀರು ಕುಡಿಯೋಕೆ ಬಂದಿರುತ್ತಾ? ನೀರು ಕುಡಿಯೋಕೆ, ಇಲ್ಲಾಂದ್ರೆ ಅಲ್ಲಿ ತೋಟಗಳಿದಾವ, ಏನಾದ್ರು ತಿನ್ನಕ್ಕೆ ಸೇಂಗಾಗ್ಲಿ. ಆ ಒಂದು ತಾತ ಹೇಳಿದ ಪ್ರಕಾರ ನಮ್ಗೆ ಅಲ್ಲಿ 11 ಗಂಟೆ 10 ಗಂಟೆ ಸುಮಾರು ಒಂದು ಕಡೆ ಬರುತ್ತೆ ಟೈಮಿಂಗ್ ಹೇಳಿದ್ರ 11 ಗಂಟೆ. ಇವಾಗ ಆಲ್ರೆಡಿ 11:10 ಆಗಿದೆ ಈಗ ಟೈಮಿಂಗ್. ಬಂದಿರುತ್ತೆ ಮೋಸ್ಟ್ಲಿ, ಬಂದಿರುತ್ತೆ ಪಕ್ಕ. ಅವು ವರ್ಷ ಬಂದ್ರೆ ಅಲ್ಲಿ ಕಡೆ ಪಕ್ಷ ಒಂದು ಬೆಕ್ಕಾದ್ರೂ ಇರುತ್ತೆ, ಕಾಡ್ಬೇಕಂತದಾಗಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಜೀವದಾನ ಇರುತ್ತೆ. ಅಂದ್ರೆ ಒಂದು ಯಾವ್ದಾದ್ರು ಒಂದು ಅಲ್ಲಣ್ಣ ಸೌಂಡ್ ಹಂಗೆ ಬರ್ತದಲ್ಲ ಅಣ್ಣ, ಹೆದರಿಕೆ ಆಗಲ್ಲ? ಏನು ಮಾಡೋಕ್ಕಾಗಲ್ಲ, ಭಯ ಆಗ್ತೈತೆ. ಇರಲಿ ಇಲ್ಲ ಅಣ್ಣ, ನೀರು ತಣ್ಣಗೈತೆ ವಾತಾವರಣ. ಇನ್ನೇನು ಚಂದ್ರನು ಮೇಲೆ ಬಂದ್ಬಿಟ್ಟಣ್ಣ, ಇನ್ನೇನು ಸೂರ್ಯ ಬರೋ ಟೈಮಿಗೆ. ಸೂರ್ಯನೂ ಹುಡ್ತಾನೆ ಬೆಳಗ್ಗೆ. ಸೂರ್ಯ ಬರೋ ಟೈಮ್ ಇನ್ನೇನು 11 ಗಂಟೆ ಆಗೈತಿ. ಹೌದು, ನಾವೆಲ್ಲ ರೆಡಿಯಾಗಿ ಕುಂತ್ಬಿಟ್ಟು ಏನು ಮಾಡೋಕೆ, ಎಲ್ಲ ಮನೆ ಮಕ್ಕಂಡು ಅಭ್ಯಾಸ ಆಗ್ಬಿಟ್ಟೈತಿ. ಇಲ್ಲಿ ಹೊರಗೆ ಬಂದು ಆದ್ರೂ ಒಂಥರ ಖುಷಿ ಐತೆ. ಒಂದು ಗಾಡಿ ಒಳಗೆ ಭಯ ಇದ್ರು ಒಂಥರ ಒಂದು ಏನು ಅನ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ವಿ, ಒಂದು ನೈಟ್ ಕ್ಯಾಂಪಿಂಗ್ ಒಂಥರ ಖುಷಿ ಆಗ್ತದೆ. ಇದೊಂದು ಕೆರೆ ದಂಡೆ ಮೇಲೆ ಬಂದ್ರಿಗೆ ನಾನು ಕರಡಿ ಅಷ್ಟು ದೂರದಿಂದನೇ ಸೌಂಡ್ ಮಾಡ್ಕೊಂತ ಬರುತ್ತೆ. ಅದು ಅಂದರೆ ಯಾವ ರೀತಿ ಸೌಂಡ್ ಬರುತ್ತೆ? ಹಂಗೆ ಗೊಡ್ರ ಅಂತಾರೆ, ಗೊಡ್ರ ಆ ಥರ ಇದು ಮಾಡ್ಕೊಂತ ಬರ್ತೈತೆ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಸೌಂಡು. ಗೊಡ್ರ ಅಂದ್ರೂ ಮಿನಿಮಮ್ ಒಂದು 100 ಫೀಟ್ ದೂರ ಇದ್ರೂ ಗೊತ್ತಾಗ್ಬಿಡುತ್ತೆ ಸೌಂಡ್. ಈಗ ಆಲ್ಮೋಸ್ಟ್ ನಾವು ಒಂದು 100-150 ಫೀಟ್ ಅಷ್ಟೇ ದೂರ ಇರೋದು ಇದು ನಾವು. ಆ ಕಡೆ ದಂಡಿಗೆ ಈ ಕಡೆ ದಂಡಿಗೆ ಅಷ್ಟು ದೊಡ್ಡದೈತಿ ಇದು ಕೆರೆ, ಅಷ್ಟೇ ಸಣ್ಣದು ಸಿಂಪಲ್ ಆಗಿದೆ. ನೋ ಇಶ್ಯೂ. ಅಲ್ಲಿಂದ ಬಂದರೆ ಗೊತ್ತಾ, ಈ ಕೆರೆದ ಇದ್ರಾಗ ಹೋದ್ರಣ ಅಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿದ್ದೆ ಆದ್ರೆ ಪಕ್ಕ ಎಣ್ಣೆ ಅಂದ್ರೆ ಭಾರಿ ಇಷ್ಟ ಅದಕ್ಕೆ. ಏನೇನಾಗುತ್ತೆ ಮತ್ತೆ ಅಲ್ಲಿ ಊರುಗುಡ್ಡ, ನಮ್ಮ ಊರುಗುಡ್ಡ ಐತಲ್ಲ, ಅಲ್ಲಿ ನಾವು ವರ್ಷಕ್ಕೊಂದಟ್ಟು ಇದು ಮಾಡ್ತೀವಲ್ಲ ಹಬ್ಬ ಅಂತೇಳಿ, ಎಡೆ ಪಡೆ ಇಟ್ಟಿರ್ತೀವಿ, ಎಲ್ಲ ಬಂದು ತಿಂದು ಅಲ್ಲೇ ಇದು ಮಾಡಿ ಹೋಗ್ಬಿಟ್ಟಿರ್ತೀವಲ್ಲ. ಭಾಳ ಸರಿ ನೋಡಿ ನಾವು ಅಂದರೆ ಆ ಥರ ಮಾಡಿದ್ರೆ ಕರಡಿ ಅಂತೂ ಬರ್ತೈತಿ. ಬರಲಿ ನೋಡಮ್ಮ ಕರಡಿ ಕಂಡ್ರೆ ವ್ಯೂವರ್ಸ್ ತೋರ್ಸಕ್ಕಂತೂ ಆಗಲ್ಲ ಅಂತ ಒಂದು ಟಾರ್ಚ್ ಲೈಟು ಇಲ್ಲ ನಮ್ಮ ಹತ್ರ. ಏನೋ ಒಂದು ಮೊಬೈಲ್ ಒಂಥರ ತೋರಿಸ್ಬಲ್ಲಿವಿ, ನನ್ನ ಒಂಥರ ಸೌಂಡ್ ಆದರೂ ಕೇಳಿಸ್ಕೊಳಕ್ಕೆ ಇದು ಮಾಡ್ಬಲ್ಲಿ. ಅಲ್ಲಣ್ಣ ಕರಡಿ ಹಿಂದಿಂದ ಬಂದ್ರೆ ಕಷ್ಟ ಅಲ್ಲಣ್ಣ, ಮುಂದೆ ನೋಡ್ತಾ ಇದೀವಿ, ಹಿಂದಿಂದ ಬಂದ್ರೆ ಕಷ್ಟ. ಬರೋದೇ ಕಣ, ನಾವು ಒಂದು ಕಡೆ ನೋಡ್ತಿರ್ತೀವಿ, ಹಿಂದೆ ಸೈಡಲ್ಲಿ ಬರೋದು. ಇಲ್ಲೇ ಐತೆ ನಮ್ದು ಕ್ಯಾಂಪ್ ಬಿಡೋಣ, ಇಲ್ಲಿ ಬಿಡೋಣ ಕ್ಯಾಂಪ್. ಯಪ್ಪ ಟಾರ್ಚ್ ಯಾವ್ದಣ್ಣ ಅದು? ಡಿಸ್ಟೆನ್ಸ್ ಇಲ್ಲ, ಲಾಂಗ್ ಇದ್ದಿದ್ದು ಹೊತ್ಕೊಂಬಂದಾರ ಪಾಪ ಮನ್ಯಾಗ, ಅಡವೆಗೆ ಯೂಸ್ ಮಾಡೋದ್ರಲ್ಲಿ. ಇದು ಮಲಗೋ ಸಮಯ ಸುಮಾರು ಒಂದು 12 ಗಂಟೆ ಆಗಿದೆ. ಟೈಮಿಂಗು 12 ಆಯ್ತು ನಾನು. 12ಕ್ಕಿಂತ ಒಂದು 10 ನಿಮಿಷ ಕಡಿಮೆ ಇದೆ. ಇನ್ನೇನು ಮಲ್ಕೊಂಬಿಡೋಣ. ಮಲ್ಕೊಂಡು ಒಳ್ಳೆ ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸ್, ಎಲ್ಲೋ ಮಕ್ಕಂಡು ಅನ್ನೋದು. ಚೆನ್ನಾಗೈತೆ ಅಣ್ಣ, ಇದು ಚೆನ್ನಾಗೈತೆ. ನಿಂದ್ರೆ ಟೆಂಟ್ ಮಾತ್ರ ಮಸ್ತ್ ಐತಿ. ಎಷ್ಟು ಅಂದೆ ಅಲ್ಲಣ್ಣ? 1100 ಅಣ್ಣ ಅಷ್ಟೇ. 1100. ಓಕೆ, ನಮ್ಮ ಬಜೆಟ್ ಪ್ರಕಾರ. ಬಜೆಟ್ ಇದು ಅನ್ಬೋದು, ಲೋ ಬಜೆಟಲ್ಲೇ ಒಂದು ಏನೋ ಒಂದು ಧೈರ್ಯ ಅಂತ ಹೇಳ್ಬೋದು. ನಿದ್ದೆ ಬರ್ತಾ ನಿದ್ದೆ ಇಲ್ಲಾರ್ದಂಗೆ ಕಣ್ಣೆಲ್ಲ ಕೆಂಪಗೆ ಆಗ್ಬಿಟ್ಟವು. ಇನ್ನೇನು ಮಕ್ಕ ಮಾಡಮ್ಮ. ಗುಡ್ ನೈಟ್ ಫ್ರೆಂಡ್ಸ್. ಮಾರ್ನಿಂಗ್ ವ್ಯೂ ಹೆಂಗಿರುತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ, ಎಕ್ಸೈಟ್ಮೆಂಟ್ ಇದ್ದೀನಿ. ನಮಗಂತೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಒಂಥರ ಯಾವುದಾದ್ರೂ ಪ್ರಾಣಿ ಬರ್ಬೋದು ಅಂತೇಳಿ ಭಯ ನೋಡ್ತಿದ್ದೆ. ಯಾಕಪ್ಪ ಅಂತಂದರೆ ಚಿಕನ್ ಬೇರೆ ಪಕ್ಕದಲ್ಲೇ ಮಾಡಿರೋದು ನಾವು. ಅದು ಸ್ಮೆಲ್ಲಿಗೆ ಬರ್ಬೋದಂತ, ಸ್ಮೆಲ್ಲಿಗೆ ಬರ್ಬೋದು ಅನಿಸುತ್ತಣ್ಣ. ಅದರಲ್ಲಿ ಇಲ್ಲಿ ನೀರಿದಾವಣ್ಣ, ನೀರು ಕುಡಿಯೋಕೆ ಬರುತ್ತೆ, ಬರಲೇಬೇಕು. ನೋಡಮ್ಮ ಕಂಡ್ರೆ ಈ ಒಂದು ಕರಡಿ ಗುಡ್ಡದಲ್ಲಿ ಕರಡಿಗಳನ್ನು ನೋಡೋದೊಂದು ಭಾಗ್ಯ ಅಂತೆ. ಕರಡಿನೂ ನೋಡೋಣ, ಕಂಡ್ರೆ ನಿಮಗೂ ತೋರಿಸ್ತೀವಿ. ಅಷ್ಟೇನು ಚಳಿ ಏನು ಆಗಿಲ್ಲ ನಮಗೆ. ಫುಲ್ ಟೆಂಟ್ ಎಲ್ಲ ಫುಲ್ ಸೆಕ್ಯೂರ್ ಮಾಡ್ತೀವಿ. ಇವತ್ತು ಎಲ್ಲ ಬೆವ್ತು ಬಿಟ್ಟಿದ್ದೀವಿ ನೋಡ್ರಿ. ಆಗ್ತದೆ ಅನ್ಕೊಂಡಿದ್ವಲ್ಲ ಅಣ್ಣ. ಚಳಿ ಆಗುತ್ತೆ ಅನ್ಕೊಂಡಿದ್ವಿ, ಬಟ್ ಚಳಿ ಆಗಿಲ್ಲ. ಇನ್ನೇನು ಸಮಯ ಎಷ್ಟಾಗೈತೆ ಅಣ್ಣ? ಟೈಮು ಸಮಯ
ಟೈಮ್ ಸುಮಾರು ಒಂದು 4:30 ಆಗೈತಿ. ವ್ಯೂ ತೋರಿಸ್ತೀನಿ ತಡ್ರಿ, ನೋಡೋಣ ಏನಾದರೂ ಕಾಣಿಸುತ್ತೇನೋ ಅಂತೇಳಿ. ಕಾಣಿಸಲ್ಲ, ಹೆಂಗಂತಲ್ಲ 4:30 ಆದ್ರೆ ಕಾಣಿಸಲ್ಲ. 4:30 ಏನು ಕಾಣತ್ತಾನ ಪಾಪ. ನೈಟೆಲ್ಲ ಇಲ್ಲೇನು ಚಂದ್ರ ಅಲ್ಲಿ ಬಂದ್ಬಿಟ್ಟ, ಕೆಳಗಡೆ ಇಳಿತಾ ಇದ್ದಾನೆ. ನಾವು ನೈಟೆಲ್ಲ ಇಲ್ಲೇ ಇದ್ವಿ. ಇದೇ ಒಂದು ಕೆರೆ ಮುಂದೆ ನಿಮಗೇನು ಕಾಣಿಸ್ಬೋದೇನೋ ಬೆಳಗ್ಗೆ. ಇನ್ನೊಂದು ಸ್ವಲ್ಪ ಸನ್ರೈಸಿಗೆ ಕಾಯ್ತಾ ಇದ್ದೀವಿ. ಸನ್ರೈಸ್ ಆಯ್ತು ಅಂದರೆ ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ತಗೊಂಡು ಹೋಗೋಣಂತೆ. ಬಾಣ ಅಣ್ಣ, ನಿದ್ದೆ ಚೆನ್ನಾಗತ್ತ? ಚೆನ್ನಾಗಿ ಬಂತಣ. ಚಳಿ ಗಿಳಿ ಏನಾಗಲಿಲ್ಲ. ಏನು ಪ್ರಾಣಿಗಳದ್ದು ಏನು ತೊಂದರೆ ಇಲ್ಲ? ಯಾವುದು ಪ್ರಾಣಿನೂ ಬರಲಿಲ್ಲ ಹತ್ರಕ್ಕೇನು. ಒಳ್ಳೆ ಖುಷಿ ಆಯ್ತಾ? ನಿಮ್ಗೆ ಹೇಗೆ ಅನಿಸ್ತದೆ? ನಮಗೆ ಚೆನ್ನಾಗತ್ತ. ಹೌದಾ? ನನಗಂತೂ ತುಂಬ ಇಷ್ಟ. ನೈಟಲ್ಲಿ ನಾವು ಕ್ಯಾಂಪಿಂಗ್ ಹಾಕ್ಕೊಂಡು ವಿಡಿಯೋ ಮಾಡಿದ್ದು ನನಗೆ ಒಂಥರ ಖುಷಿ ಆಯ್ತು ನಿಜವಾಗ್ಲು. ಇನ್ನೊಂದು ಸರಿನೂ ಯಾವ್ದಾದ್ರು ಒಂದು ದಟ್ಟವಾದ ಕಾಡಲ್ಲಿ ಮಾಡ್ಬೇಕು ಅಂದ್ಕೊಂಡಿವಿ. ಈ ಸಲ ಸ್ವಲ್ಪ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಹೌದು ಹೌದಣ್ಣ, ಸ್ಟಾರ್ಟಿಂಗ್ ಎಕ್ಸ್ಪೀರಿಯೆನ್ಸು ಒಂದು ಸ್ವಲ್ಪ ಒಳ್ಳೆ ಚೆನ್ನಾಗಿರೋ ಪ್ರದೇಶದಾಗ ಮಾಡೀವಿ. ಹೌದೌದು. ಇನ್ನೊಂದು ಸರಿ ಸ್ವಲ್ಪ ನಮಗೂ ಒಂಥರ ಧೈರ್ಯ ಬರುತ್ತೆ. ಇನ್ನೊಟ್ಟು ಡೇಂಜರ್ ಪ್ಲೇಸ್ ಎಲ್ಲಾದರೂ ಮಾಡ್ಬೋದು ಅಂತೇಳಿ. ಮತ್ತು ಇಲ್ಲೇ ನಾವೇನಿದೇನು ಡೇಂಜರ್ ಪ್ಲೇಸ್ ಅಂತ ನಾರ್ಮಲ್ ಪ್ಲೇಸೂ ಅಲ್ಲ. ಇದಕ್ಕಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಕರಡಿ ಗುಡ್ಡ ಅಂತೇಳಿ. ಇಲ್ಲಿ ಕರಡಿಗಳಿರೋದು ಏನಣ್ಣ? ಕರಡಿಗಳು, ಚಿರತೆಗಳು ಎಲ್ಲ ಇರ್ತಾವಣ್ಣ ಅದರಲ್ಲಿ, ಇದ್ರಾಗಿರ್ತಾವಲ್ಲ. ಓಕೆ ಅಣ್ಣ. ಮತ್ತು ಇವರು ಸ್ವಲ್ಪ ಡ್ಯೂಟಿಗೆ ಹೋಗೋ ಕಾರಣದಿಂದ ಹೋಗ್ತಾ ಇದಾರೆ. ನಾನು ಒಬ್ಬನ ಬಿಟ್ಟು ನೋಡೋಣ, ಮತ್ತೆ ಸಿಗೋಣ. ಅವರು ಹೋಗ್ತಿದ್ದಾರೆ. ನಾನು ಇನ್ನೊಂದು 2 hour ಇಲ್ಲೇ ಇದ್ಕೊಂಡು ಸನ್ರೈಸ್ನ ನೋಡ್ಕೊಂಡು ಹೋಗ್ತೀನಿ. ಅವ್ರು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಪ್ಲೇಸಲ್ಲಿ, ಬೇರೆ ಪ್ಲೇಸಲ್ಲಿ ಮಾಡೋಣಂತೆ, ಫಾರೆಸ್ಟಲ್ಲಿ. ಇನ್ನೇನು ಬೆಳಗಾಗೋಕ್ಕೆ ಸ್ವಲ್ಪ ಸಮಯ ಇದೆ. ಇನ್ನೇನು ಸೂರ್ಯ ಉದಯಿಸುವ ಸಮಯ. ಫ್ರೆಶ್ ಅಪ್ ಆಗ್ಬಿಡೋಣ. ನಿಮಗೆ ತೋರಿಸ್ತೀನಿ. ನಾವು ನೈಟೆಲ್ಲ ಅಡುಗೆ ಮಾಡಿಕೊಂಡು ತಿಂದಿರುವಂತಹ ಪ್ಲೇಸು ಯಾವುದಪ್ಪ ಅಂದರೆ ಇಲ್ಲೇ ಇದೆ ನೋಡಿ. ಇದು ನೈಟ್ ನಾವು ಫೈರ್ ಕ್ಯಾಂಪ್ ಹಾಕಿದ್ವಲ್ಲ, ಇದೇ ಜಾಗ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೌದಾ? ಮತ್ತು ನಾವು ಟೆಂಟ್ ಹಾಕಿರೋ ಜಾಗ ಯಾವುದಪ್ಪ ಅಂದರೆ ಅಲ್ಲಿ ಕಾಣಿಸುತ್ತೆ ನೋಡಿ, ಆ ಒಂದು ಟೆಂಟು. ಮತ್ತು ಇದು ಕೆರೆ, ಮತ್ತು ಅದು ಕಾಣ್ತಾ ಇದೆಯಲ್ಲ ಕರಡಿ ಬೆಟ್ಟ. ಓಕೆ, ಇನ್ನೇನು ಸ್ವಲ್ಪ ಸೂರ್ಯ ಉದಯಿಸುವ ಸಮಯ ಅಂತ ಹೇಳ್ಬೋದು. ಸ್ವಲ್ಪ ಹಂಗೆ ಫ್ರೆಶ್ ಆದೆ. ಸನ್ರೈಸ್ನ ನೋಡೋದಕ್ಕೆ ನಿಮಗೆ ಸನ್ಸೆಟ್ಟನ್ನು ತೋರಿಸಿದೆ, ಸನ್ರೈಸನ್ನು ತೋರಿಸ್ತಾ ಇದ್ದೀನಿ. ಇನ್ನು ಈ ಒಂದು ಕೆರೆಯಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನೋಡಿ. ಇರುವುದೆಲ್ಲವನ್ನು ಬಿಟ್ಟು ಇರೋದರ ಕಡೆಗೆ ನಡೆಯುವುದೇ ಜೀವನ ಅಂತಾರ, ಅದೇ ರೀತಿಯಾಗಿದೆ. ಅಷ್ಟೇ ಅಲ್ಲ ಜೀವನ ನೋಡಿ. ಈ ರೀತಿ ಹಳ್ಳಿ ವಾತಾವರಣ, ಪಕ್ಷಿಗಳ ಚಿಲಿಪಲಿ, ಕಾಗೆಗಳ ಸೌಂಡು ಕೇಳ್ತಾ ಇರಿ ಯಾವ ರೀತಿ ಇದೆ. ಏನೋ ಕಾಗೆ ಕರಿತಾ ಇದೆ ಯಾರನ್ನೋ, ಬಾ 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 ಅಂತೇಳಿ. ಬಿಡು ಸಾಕು. ನಮ್ಮದು ಟೆಂಟು ಮತ್ತು ಅಲ್ಲಿ ಸನ್ರೈಸ್ ವ್ಯೂ ಏನು ಚೆನ್ನಾಗಿದೆ ಅಂದರೆ ಒಂಥರ ಸುಖ ಅನ್ಬೋದು. ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇನ್ನೇನು ಇದೇ ಒಂದು ಏರಿಯಾದಲ್ಲಿ ನಮ್ಮದು ಟೆಂಟು. ಮತ್ತು ನೀವು ಸನ್ರೈಸ್ ಫುಲ್ ಕಂಪ್ಲೀಟ್ ಆಯಿತು, ಎಲ್ಲ ಪ್ಯಾಕಿಂಗ್ ಆಯಿತು. ಮತ್ತು ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಸಿಗೋಣ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಎಂಜಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.